ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಇವತ್ತು ಜುನಾ ಅಖಾಡದ ಸನ್ಯಾಸಿಗಳಿಗೆ ನಾಗಸಾಧುಗಳಾಗಿ ದೀಕ್ಷೆಯನ್ನ ನೀಡಲಾಗ್ತಾ ಇದೆ. ಈ ನಾಗಸಾಧುಗಳಾಗಿ ದೀಕ್ಷೆಯನ್ನ ಯಾವ ರೀತಿಯಾಗಿ ನೀಡಲಾಗುತ್ತೆ, ಯಾವ್ಯಾವ ಧಾರ್ಮಿಕ ವಿಧಾನಗಳನ್ನ ನೆರವೇರಿಸಲಾಗುತ್ತೆ, ಹೇಗೆ ಅನ್ನೋದ್ರ ಬಗ್ಗೆ ಈಗ ನಮ್ಮ ಕರ್ನಾಟಕದವರೇ ಆದಂತಹ ಎಂಟೆಕ್ ಬಾಬಾ ಅಂತಾನೆ ಹೆಸರಾಗಿರುವ ದಿಗಂಬರ್ ಕೃಷ್ಣಗಿರಿ ಮಹಾರಾಜ್ ಅವರೊಂದಿಗೆ ಮಾತನಾಡೋಣ. ಬಾಬಾಜಿ, ಈಗ ಜುನಾ ಅಖಾಡದಿಂದ ಇವತ್ತು ಸನ್ಯಾಸಿಗಳಿಗೆ ನಾಗಸಾಧು ದೀಕ್ಷೆ ನೀಡಲಾಗ್ತಾ ಇದೆ. ಈ ನಾಗಸಾಧು ದೀಕ್ಷೆಯನ್ನ ಯಾವ ರೀತಿಯಾಗಿ ನೀಡಲಾಗುತ್ತೆ, ಯಾವೆಲ್ಲ ವಿಧಿವಿಧಾನಗಳನ್ನ ಈ ವೇಳೆ ಫಾಲೋ ಮಾಡಲಾಗುತ್ತೆ? ಇದು ನಾಗಸಾಧು ದೀಕ್ಷೆ ಅಲ್ಲ, ಇದನ್ನ ವಿಜಯ ಹವನ ಸಂಸ್ಕಾರ ಅಂತ ಹೇಳ್ಬಿಟ್ಟು ಸಂಸ್ಕಾರದ ಒಂದು ಇದು ಪಾರ್ಟ್. ಇದೊಂದು ಭಾಗ. ಮೊದಲು ನಾವು ಮಹಾಪುರುಷದಿಂದ ಸನ್ಯಾಸಿ, ನಾರ್ಮಲ್ ಸನ್ಯಾಸಿ ದೀಕ್ಷೆ ತಗೊಂಡು ಕೂಡ ಮಹಾಪುರುಷ ಆಗ್ತಾರೆ. ಕುಂಭಮೇಳದಲ್ಲಿ ಅಲ್ಲಿ ಧರ್ಮಧ್ವಜ ಹತ್ರ ಅಲ್ಲಿ ಮಡಿಕೆಗಳಲ್ಲಿ ಇಟ್ಟಿರುವಂತ ನೀರನ್ನ ತಲೆ ಮೇಲೆ ಉಯ್ಕೊಂಡು ಅವ್ರು ನಾಗ ಆಗ್ಬಿಟ್ಟು ಅವಾಗ ಅಲ್ಲಿಂದ ವಿಭೂತಿ ಧಾರಣೆಯಲ್ಲಿ ಸಾಯಿ ಸ್ನಾನ ಮಾಡ್ತಾರೆ. ಅದಾದ ನೆಕ್ಸ್ಟ್ ಸ್ನಾನಕ್ಕೋ ಇಲ್ಲ ನೆಕ್ಸ್ಟ್ ಒಂದು ಕುಂಭದಲ್ಲೂ ಅವರು ವಿಜಯ ಹವನ ಸಂಸ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ಅವರ ಟೆಸ್ಟಿಸ್ ಅನ್ನ ಹಿಡಿದು ಕೆಳಗಡೆ ಹಿಡಿದು ಪುಲ್ ಮಾಡಿ ಅವರ ಒಂದು ನಶವನ್ನು ಕಟ್ ಮಾಡ್ತಾರೆ. ನಶ ಬಂದಿದ್ದು ಕೆಲವರು ಇದನ್ನು ಕರೀತಾರೆ. ಇದನ್ನ ನಮ್ಮ ನಶಾ ಬಂದಿದ್ದು ನಾವು ಕರೆಯಕ್ಕಾಗಲ್ಲ. ನಮ್ಮ ಇದರ ಪ್ರಕಾರ ನಾವು ಇದನ್ನ ವಿಜಯ ಹವನ ಸಂಸ್ಕಾರ ಅಂತ ಹೇಳ್ಬಿಟ್ಟು ಸಂಸ್ಕಾರದ ಒಂದು ಅಂಗವಾಗಿರುತ್ತದೆ. ಇದಾದ ಮೇಲೆ ಅವರು ಸ್ವಪಿಂಡದಾನ ಸಂಸ್ಕಾರ ಅಂತ ಹೇಳ್ಬಿಟ್ಟು ಅದಾಗುತ್ತೆ. ಆವಾಗ ಅವರು ಶ್ರೀ ದಿಗಂಬರಾಗಿ ಆಗುತ್ತಾರೆ. ಸ್ವಪಿಂಡದಾನ ಸಂಸ್ಕಾರ ಮಾಡ್ತಾರೆ. ಎಷ್ಟು ಪಿಂಡಗಳನ್ನ ಪ್ರದಾನ ಮಾಡಲಾಗುತ್ತೆ, ಹೇಗೆ ಅಂತ ನಾವು ಕೇಳಲ್ಪಟ್ವಿ. 17 ಪಿಂಡ ಪ್ರದಾನ ಮಾಡಲಾಗುತ್ತೆ ಅಂತ. ತಮ್ಮ ಹಿಂದಿನ 7 ಜನ್ಮ, ಮುಂದಿನ 7 ಜನ್ಮ, ಜೊತೆಗೆ ತಮ್ಮ ತಂದೆ ತಾಯಿಗಳು, ಜೊತೆಗೆ ಖುದ್ದು ತಮ್ಮ ಪಿಂಡವನ್ನ ತಾವೇ ಪ್ರದಾನ ಮಾಡೋದು. ನೀವು ಹೇಳಿದ ಪ್ರಕಾರ ಸರಿ. ಅದು ನಮ್ಮ ಹಳೆ ನಮ್ಮ ಪೂರ್ವಜರು ಪ್ಲಸ್ ಮುಂದಿನ ಜನ್ಮಕ್ಕೆ ಪ್ಲಸ್ ಈಗಿನ ತಂದೆ ತಾಯಿಗೆ ಬದುಕಿದ್ರು ಸತ್ತಿದ್ರು ಮತ್ತು ನಮಗೆ ನಾವೇ ಪಿಂಡವನ್ನು ಇಟ್ಕೊಳ್ಳುವಂಥದ್ದು. ಇದನ್ನ ಸ್ವಪಿಂಡ ದಾನ ಸಂಸ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ನಮ್ಮ ಅಖಾಡದಿಂದ ನಾಳೆ ನಮ್ಮ ಅಖಾಡದಲ್ಲಿ 100 ಸಾಧುಗಳಿಗೆ ಇದನ್ನ ಇದು ದೀಕ್ಷೆ ಆಗುತ್ತೆ. ನಾಳೆ ನಮ್ಮ ಇದರಲ್ಲಿ 8 ಗಂಟೆಯಿಂದ ನಮ್ಮ ಅಖಾಡ ಮತ್ತು ಅಖಾಡದ ಒಂದು ನಿರಂಜನೆ ಅಖಾಡ ಪರಿಸರ ಮತ್ತು ಇದು ತ್ರಿವೇಣಿ ಸಂಗಮದಲ್ಲಿ ಈ ಕಾರ್ಯಕ್ರಮ 100 ಜನಗಳಿಗೆ ಈ ಕಾರ್ಯಕ್ರಮ ನಮ್ಮ ಅಖಾಡದಲ್ಲಿ ನಡೀತಾ ಇದೆ. ಈಗ ಸ್ವಪಿಂಡ ಪ್ರದಾನದ ಬಳಿಕ ಬೇರೆ ಇನ್ನೆಲ್ಲ ಯಾವ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ? ಅದಾದ ಬಳಿಕ ಅವರ ಅಖಾಡಕ್ಕೆ ಕರೆತಂದು ಅಲ್ಲಿ ಅವರ ಅಖಾಡದ ಧ್ವಜದ ಕೆಳಗಡೆನೂ ಕೂಡ ಮಹಾಮಂಡಲೇಶ್ವರರು ಕೂಡ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸ್ತಾರೆ. ಯಾವ್ಯಾವ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸಲಾಗುತ್ತೆ, ಹೇಗೆ ಅವರ ಕುಟುಂಬದೊಂದಿಗಿನ ಬಾಂಧವ್ಯ ಸಂಬಂಧವನ್ನ ಕಡ್ಕೊಳ್ಳುವಂಥದ್ದು ಕೂಡ ನಡೆಯುತ್ತೆ? ಹೌದು, ಇದು ಸ್ವಪಿಂಡದಾನ ಸಂಸ್ಕಾರ ಅಂದ್ರೆ ಬದುಕಿರೋ ತಂದೆ ತಾಯಿಗೂ ಮತ್ತು ತನಗೆ ತಾನೇ ಪಿಂಡ ಇಟ್ಕೊಳ್ಳೋದ್ರಿಂದ ಕುಟುಂಬದ ಜೊತೆ ಸಂಬಂಧ ಮತ್ತು ಈ ದೇಹದ ಮೇಲಿನ ಅಧಿಕಾರ ಇವೆಲ್ಲವನ್ನು ನಾವು ಕಳ್ಕೊಳ್ತೀವಿ. ಇದು ಅಲ್ಲಿ ನಡೆಯುವಂತ ವಿಧಾನಗಳಲ್ಲಿ ಪ್ರಮುಖವಾಗಿರುತ್ತದೆ. ಅದಾದ ಬಳಿಕ ಅಖಾಡಕ್ಕೆ ಕರ್ಕೊಂಡು ಬಂದು ಏನು ಧಾರ್ಮಿಕ ವಿಧಿವಿಧಾನ ಪೂರೈಸಲಾಗುತ್ತೆ? ಅಖಾಡೆ ಕರ್ಕೊಂಡ್ಬಂದು ಅವೆಲ್ಲನೂ ಅವರು ಇದರ ಪ್ರಕಾರವಾಗಿ ಏನು ಅಲ್ಲಿ ಓಂಕಾರ ತೆಗೆಯೋದಂತೆ ಪ್ರತಿಯೊಂದು ಅಲ್ಲಿ ನಡೀತಾರೆ. ಅವ್ರಿಗೆ ಯಾವ ರೀತಿಯಾಗಿ ಮುಂದಿನ ಜೀವನ ಕ್ರಮವನ್ನು ಜೀವನ ಶೈಲಿಯನ್ನು ಯಾವ ರೀತಿ ಬದಲಾಯಿಸ್ಕೋಬೇಕಾಗುತ್ತೆ ಇವೆಲ್ಲ ಅಲ್ಲಿ ತಿಳಿಸ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ನೀವು ಅಲ್ಲಿ ಕೇಳಬೇಕು. ಮುಂದೆ ಅವರು ದಿನದ 24 ಗಂಟೆ ಕೂಡ ಈಗ ದೀಕ್ಷೆಯನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಉಪವಾಸ ಇರಬೇಕಾಗುತ್ತೆ. ಜೊತೆಗೆ ಬೇರೆ ಇನ್ನ ಯಾವುದೋ ಪ್ರಕ್ರಿಯೆ ಜೊತೆಗೆ ಪಂಚಕೇಶ ಮುಂಡನ ಕೂಡ ನಡೆಯುತ್ತೆ. ಜೊತೆಗೆ ಅವರಿಗೆ ಪಂಚಗವ್ಯ ಸಂಸ್ಕಾರವನ್ನು ಕೂಡ ನೀಡಲಾಗುತ್ತೆ. ಇವೆಲ್ಲ ಪ್ರಕ್ರಿಯೆಗಳು ಸಂಸ್ಕಾರಗಳು ಹೇಗೆ ನಡೀತವೆ? ಇದ್ರ ಬಗ್ಗೆ ನೀವು ಅವ್ರನ್ನ ಕೇಳಿದ್ರೆ ಚೆನ್ನಾಗಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ. ನನಗಿನ್ನ ಆ ಸಂಸ್ಕಾರ ಆಗಿಲ್ಲ. ಬಿಕಾಸ್ ನಾನು ಇಲ್ಲಿ ಕೂತಿರೋದ್ರಿಂದ ಈಗ ಈ ವರ್ಷ ನಾನು ಆ ಸಂಸ್ಕಾರದಲ್ಲಿ ನಾನು ಪಾಲ್ಗೊಳ್ತಾ ಇಲ್ಲ. ಅದ್ರೆ ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಇರುವುದಿಲ್ಲ. ಕಠಿಣವಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ನಾಳೆ ನಮ್ಮ ಅಖಾಡನ ನಡೀತಾ ಇದೆ. ಇದೆಲ್ಲ ಆದ್ಮೇಲೆ ಅವರು ಕೆಲವು ಕಂಡೀಷನ್ಸ್ ಇರುತ್ತೆ. ಅವ್ರ ಜೀವನ ಶೈಲಿ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಅಸಿಸ್ಟೆಂಟ್ ಕಡೆಯಿಂದಲೇ ಅವರೆಲ್ಲನೂ ಕೆಲಸಗಳನ್ನು ಮಾಡಿಸ್ಕೋಬೇಕಾಗುತ್ತೆ. ಅವರಾಗೆ ಅವರೇನು ಖುದ್ದಾಗಿ ಅವರೇನು ಅಡಿಗೆ ಮಾಡುವಾಗಿಲ್ಲ. ಆಮೇಲೆ ಪೊರಕೆ ತಗೊಂಡು ಅವರೇನು ಅವ್ರ ಕೈಯಿಂದ ಸ್ವಚ್ಛತೆ ಮಾಡುವ ಹಾಗಿಲ್ಲ. ಅದಕ್ಕೆಲ್ಲ ಅವ್ರ ಚೇಲಾಗಳೇ ಮಾಡಬೇಕಾಗುತ್ತೆ. ಇವ್ರದ್ದು ಏನಿದ್ರು ಧ್ಯಾನ ಧ್ಯಾನ ಧ್ಯಾನ. ಸನಾತನ ಧರ್ಮದ ರಕ್ಷಣೆ ಪ್ರಚಾರ ಅವುಗಳನ್ನ ಮಾಡಬೇಕಾಗುತ್ತೆ. ಹೌದು, ಇದು ಧ್ಯಾನ ಅಂತಂದ್ರೆ ಅವ್ರ ಮೈನ್ ಏನಂತಂದ್ರೆ ಸನಾತನ ಧರ್ಮಕ್ಕೋಸ್ಕರನೇ ಅವರು ಆಮೇಲೆ ಅವ್ರದ್ದು ಜೀವನ ಮುಣಿಬಿಡ್ತಾರೆ. ಅದಕ್ಕೋಸ್ಕರ ಕೆಲವರು ಧ್ಯಾನ ಪ್ಲಸ್ ಸನಾತನ ಧರ್ಮದ ಒಂದು ಆಂದೋಲನ ಇದು ಆಂದೋಲನ ಅಂತಲೇ ಕರಿಬೇಕು. ಯಾಕಂದ್ರೆ ಇವತ್ತು ನಮ್ಮ ಹಿಂದೂ ಧರ್ಮ ನಶಿ ಹೋಗ್ತಾ ಇರೋದ್ರಿಂದ ಬೇರೆ ಧರ್ಮಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇರೋದ್ರಿಂದ ಈ ಆಂದೋಲನದಲ್ಲಿ ಅವರು ಪಾಲ್ಗೊಳ್ಳಲೇಬೇಕಾಗುತ್ತೆ. ಅದೇ ಅವ್ರ ಮೂಲ ಉದ್ದೇಶಗಳಲ್ಲಿ ಒಂದಾಗಿರುತ್ತೆ.
ಈಗ ನಿರಂಜನಿ ಅಖಾಡದಲ್ಲಿ ಎಷ್ಟು ಮಂದಿ ನಾಗಾ ಸಾಧುಗಳಿದ್ದಾರೆ ಹೇಗೆ? ಈಗ ನಮ್ಮ ಸುಮಾರು ಇಲ್ಲಿ 13 ಅಖಾಡಗಳಿವೆ. 13 ಅಖಾಡಗಳಿಂದ ಸುಮಾರು 48ರಿಂದ 50 ಲಕ್ಷ ಮಂದಿ ಸಾಧುಗಳು ಸನ್ಯಾಸಿಗಳು ಇದ್ದಾರೆ ಅಂತ ಕೇಳಲ್ಪಟ್ಟೆ. ನಾಗಾ ಸಾಧುಗಳು ಎಲ್ಲರೂ ಕೂಡ ನಿರಂಜನ ಅಖಾಡದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇದು ವಿಚಾರವಾಗಿ ಸ್ಟ್ಯಾಟಿಸ್ಟಿಕ್ಸ್ ನನಗೆ ಗೊತ್ತಿರೋದಿಲ್ಲ. ದಯವಿಟ್ಟು ಇದನ್ನ ನೀವು ನಮ್ಮ ಚೈರ ಮೋರೆ ಅಂತ ಹೇಳಿ ಏನ್ ಕರಿತೀವಿ ಆಫೀಸ್ ಅಂತ ಕೇಳಿ ಅಲ್ಲಿ ಕೇಳಬೇಕಾಗುತ್ತೆ. ಇದನ್ನ ಈಗ ನಾಗಾ ಸಾಧುಗಳಾಗೋ ಮೂಲಕ ಹಿಂದೂ ಧರ್ಮದ ರಕ್ಷಣೆಗೆ ಅವರು ಕಟಿಬದ್ಧರಾಗಿರ್ಬೇಕಾಗುತ್ತೆ. ಸನಾತನ ಧರ್ಮ ಅವರು ಈ ಸಂಸ್ಕಾರ ಆಗೋದ ಮೇಲೆ ಅವರ ಜ್ಞಾನ ಮತ್ತು ಈ ನಮ್ಮ ಸಂಸ್ಕಾರದ ರಕ್ಷಣೆ ಎರಡೂ ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ಅದನ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇದು ನಿರಂಜನಿ ಅಖಾಡದ ಸಾಧುಗಳಾದಂತಹ ದಿಗಂಬರ ಕೃಷ್ಣಗಿರಿ ಮಹಾರಾಜ್ ಅವರ ಮಾತುಗಳು. ಮುಖ್ಯವಾಗಿ ಈಗ ನಾಗಸಾಧು ದೀಕ್ಷೆಯನ್ನ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಜುನಾ ಅಖಾಡದಲ್ಲಿ ನಡೀತಾ ಇದೆ. ನಾಳೆ ನಿರಂಜನಿ ಅಖಾಡದಲ್ಲೂ ಕೂಡ ನಾಗಸಾಧು ದೀಕ್ಷೆಯನ್ನು ಕೂಡ ನೀಡಲಾಗುತ್ತೆ. ಅದರ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸಲಾಗುತ್ತೆ. ಬಹಳ ಕಠಿಣವಾದಂತಹ ಪ್ರಕ್ರಿಯೆಗಳನ್ನೇ ಇಲ್ಲಿ ನಡೆಸಲಾಗುತ್ತೆ. ಈ ಒಂದು ಇನ್ನು ಕೆಲವೊಂದು ಮಹಂತರು ಹೇಳಿದಂತ ಪ್ರಕಾರ ಈ ಒಂದು ನಾಗಸಾಧುವಿನ ದೀಕ್ಷೆ ತೆಗೆದುಕೊಳ್ಳು ಆದ್ರೂ ಕೂಡ ಅವೆಲ್ಲವನ್ನು ಎದುರಿಸೇನೆ ಅವರಿಗೆ ನಾಗಸಾಧುವಿನ ದೀಕ್ಷೆಯನ್ನು ಕೂಡ ಈಗ ನೀಡಲಾಗ್ತಾ ಇದೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.